ನಮಸ್ಕಾರ. ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 15 ರನ್. ನಂತರ ನಡೆಯಿತು ದೊಡ್ಡ ಚಮತ್ಕಾರ. 99% ಸೋತಿದ್ದ ಪಂದ್ಯವನ್ನ ಕೊನೆ ಓವರ್ನಲ್ಲಿ ಗೆದ್ದು ಬಿಗಿತ್ತು ಆರ್ಸಿಬಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ 2025ರ 52ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರಣರೋಚಕ ಹಂತದಲ್ಲಿ 2 ರನ್ಗಳ ರೋಚಕ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಒಟ್ಟಾರೆ 8ನೇ ಗೆಲುವು ದಾಖಲಿಸಿದೆ. ಇದರೊಂದಿಗೆ 16 ಅಂಕಗಳನ್ನು ಕಲೆ ಹಾಕಿ ಅಂಕಪಟ್ಟಿಯಲ್ಲಿ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ. ಆದಾಗ್ಯೂ ಕೊನೆ ಓವರ್ನಲ್ಲಿ ಸಿಎಸ್ಕೆ ತಂಡದ ಗೆಲುವಿಗೆ 15 ರನ್ಗಳ ಅಗತ್ಯವಿರುತ್ತದೆ. ಆದರೂ ಯಶ್ ದಯಾಲ್ ಕೇವಲ 12 ರನ್ ಬಿಟ್ಟು ಕೊಟ್ಟು ಆರ್ಸಿಬಿ ತಂಡಕ್ಕೆ 2 ರನ್ಗಳ ರೋಚಕ ಗೆಲುವು ತಂದುಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೂ ಮುನ್ನ ಚಿನ್ನಸ್ವಾಮಿ ಅಂಗಳದಲ್ಲಿ ಮತ್ತೊಮ್ಮೆ ಟಾಸ್ ಸೋತ ರಜತ್ ಪಾಟಿದಾರ್ ಅನಿವಾರ್ಯವಾಗಿ ಆರ್ಸಿಬಿ ತಂಡ ಬ್ಯಾಟಿಂಗ್ ಮಾಡಬೇಕಾಯಿತು. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಆರ್ಸಿಬಿ ತಂಡಕ್ಕೆ ಜೋಕಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಸ್ಫೋಟಕ ಆರಂಭವನ್ನ ಒದಗಿಸಿಕೊಡುತ್ತಾರೆ. ಮೊದಲ ವಿಕೆಟ್ಗೆ ಈ ಜೋಡಿ 97 ರನ್ಗಳ ಪಾರ್ಟ್ನರ್ಶಿಪ್ ನಡೆಸುವ ಮೂಲಕ ಸಿಎಸ್ಕೆ ಬೌಲರ್ಗಳನ್ನ ಚೆಂಡಾಡಿದ್ರು ಅಂತಾನೆ ಹೇಳಬಹುದು. ಅದರಲ್ಲಿ ಜೋಕಬ್ ಬೆಥೆಲ್ ರವರು ಫಿಲ್ ಸ್ಲಾಟ್ ಅವರ ಕೊರತೆಯನ್ನ ನೀಗಿಸಿದ್ರು ಅಂತಾನೆ ಹೇಳಬಹುದು. ಅಂತಿಮವಾಗಿ ಜೋಕಬ್ ಬೆಥೆಲ್ 33 ಎಸೆತಗಳಿಂದ 8 4 ಹಾಗೂ 2 6ಗಳ ನೆರವಿನಿಂದಾಗಿ 55 ರನ್ ಬಾರಿಸಿ ಮಹಿಷಾ ಪಾತಿರಾಣರವರಿಗೆ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ವಿರಾಟ್ ಕೊಹ್ಲಿಯು ಕೂಡ 33 ಎಸೆತಗಳಿಂದ 62 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಅದಾದ ನಂತರ ದೇವದತ್ ಪಡಿಕ್ಕಲ್ 17 ಹಾಗೂ ರಜತ್ ಪಾಟಿದಾರ್ 11 ರನ್ ಬಾರಿಸಿದರು ಮತ್ತು ಜಿತೇಶ್ ಶರ್ಮಾ 7 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ಆರ್ಸಿಬಿ ತಂಡದ ಮಿಡಲ್ ಆರ್ಡರ್ ಕೊಲ್ಯಾಪ್ಸ್ ಆಯಿತು ಅಂತಾನೆ ಹೇಳಬಹುದು. ಆದಾಗ್ಯೂ ಕೊನೆ ಹಂತದಲ್ಲಿ ಮಿಂಚಿನ ಹಾಗೂ ಸ್ಫೋಟಕ ಆಟವನ್ನ ತೋರಿಸಿದ ರೊಮಾರಿಯೋ ಶೆಫರ್ಟ್ ಕೇವಲ 14 ಎಸೆತಗಳಲ್ಲಿ ಅಜೇಯ 53 ರನ್ ಬಾರಿಸಿ ತಂಡದ ಮೊತ್ತವನ್ನ 200 ರನ್ಗಳ ಗಡಿ ದಾಟಿಸಿದರು. ಇದರೊಂದಿಗೆ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 213 ರನ್ ಕಲೆ ಹಾಕಿತ್ತು. ಅತ್ತ ಚೆನ್ನೈ ತಂಡದ ಪರ ಬೌಲಿಂಗ್ ನಲ್ಲಿ ಮಹಿಷಾ ಪಾತಿರಾಣ 3 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 214 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಚೆನ್ನೈ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ. ಆಯುಷ್ ಮಾತ್ರೆ ಹಾಗೂ ಶೇಖ್ ರಶೀದ್ ರವರ ನಡುವೆ ಮೊದಲ ವಿಕೆಟ್ಗೆ ಅರ್ಧ ಶತಕದ ಜೊತೆ ಆಟ ಕಂಡು ಬಂದಿತು. ಇವರಿಬ್ಬರ ಜೊತೆ ಆಟವನ್ನ ಕೊನೆಗೂ ಕುರ್ನಾಲ್ ಪಾಂಡ್ಯ ಬೇರ್ಪಡಿಸಿದರು. ಶೇಖ್ ರಶೀದ್ 14 ರನ್ ಬಾರಿಸಿ ಕುರ್ನಾಲ್ ಪಾಂಡ್ಯರವರಿಗೆ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ಸ್ಯಾಮ್ ಕರನ್ ಕೇವಲ 5 ರನ್ ಬಾರಿಸಿ ಲುಂಗಿ ಹಿಡಿದವರಿಗೆ ಮೊದಲ ಬಲಿಯಾದರು. ಆದರೆ ಅದಾದ ಬಳಿಕ 3ನೇ ವಿಕೆಟ್ಗೆ ಜೊತೆಯಾದ ಆಯುಷ್ ಮಾತ್ರೆ ಹಾಗೂ ರವೀಂದ್ರ ಜಡೇಜಾ ಆರ್ಸಿಬಿ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು. ಇವರಿಬ್ಬರ ನಡುವೆ 3ನೇ ವಿಕೆಟ್ಗೆ ಬರೋಬ್ಬರಿ 114 ರನ್ಗಳ ಜೊತೆ ಆಟ ಕಂಡು ಬಂದಿತು. ಇವರಿಬ್ಬರ ಪಾರ್ಟ್ನರ್ಶಿಪ್ ಮೆರಿಟ್ ಆಫ್ ದ ಬಾಲ್ ನೊಂದಿಗೆ ಹಿಟ್ ಮಾಡುತ್ತಾ ಸಾಗಿದರು ಸ್ನೇಹಿತರೆ. ಈ ಮಧ್ಯೆ ಆರ್ಸಿಬಿಯ ಪ್ಲೇಯರ್ಗಳು ಕೆಲವೊಂದು ಕ್ಯಾಚ್ ಕೂಡ ಬಿಟ್ರು ಅಂತಾನೆ ಹೇಳಬಹುದು. ಈ ನಡುವೆ ಲುಂಗಿ ಹಿಡಿ ಆಯುಷ್ ಮಾತ್ರೆ ಅವರು 94 ರನ್ ಬಾರಿಸಿದ್ದ ವೇಳೆ ಅವರಿಗೆ ಪೆವಿಲಿಯನ್ ಹಾದಿ ತೋರಿಸಿದರು. ಇದರೊಂದಿಗೆ 6 ರನ್ಗಳಿಂದ ಆಯುಷ್ ಮಾತ್ರೆ ಶತಕ ಮಿಸ್ ಮಾಡಿಕೊಂಡ್ರು ಸ್ನೇಹಿತರೆ. ಅದಾದ ಬಳಿಕ ಮರು ಎಸೆತದಲ್ಲೇ ಡೆವಾಲ್ಡ್ ಬ್ರಾವಿಸ್ ಡಕೌಟ್ ಆದರು. ನಂತರ ಜಡೇಜರವರ ಜೊತೆ ಎಂಎಸ್ ಧೋನಿ ಜೊತೆಗೂಡಿದರು. ಇವರಿಬ್ಬರು ತಂಡಕ್ಕೆ ಕೊಂಚ ಆಸರೆಯಾಗುವ ಸೂಚನೆ ನೀಡಿದರು. ಈ ಮಧ್ಯೆ ಜಡೇಜಾ ಅರ್ಧ ಶತಕ ಗಳಿಸಿ ಮಿಂಚಿದರು. ಆದಾಗ್ಯೂ ಕೊನೆ ಓವರ್ನಲ್ಲಿ ಚೆನ್ನೈ ತಂಡದ ಗೆಲುವಿಗೆ 15 ರನ್ಗಳ ಅಗತ್ಯವಿರುತ್ತದೆ. ಮೊದಲ 2 ಎಸೆತಗಳಲ್ಲಿ 2 ರನ್ಗಳನ್ನ ಕೊಟ್ಟ ಯಶ್ ದಯಾಲ್ 3ನೇ ಎಸೆತದಲ್ಲಿ ಎಂಎಸ್ ಧೋನಿರವರನ್ನ ಎಲ್ಬಿ ಬಲೆಗೆ ಸಿಲುಕಿಸಿದರು. ನಂತರ 4ನೇ ಎಸೆತದಲ್ಲಿ ನೋ ಬಾಲ್ ಹಾಕಿದ್ದಲ್ಲದೆ 6 ಕೂಡ ಯಶ್ ದಯಾಲ್ ಹೊಡೆಸಿಕೊಂಡ್ರು. ಅದಾದ ಬಳಿಕ ಕೊನೆಯ 3 ಎಸೆತಗಳಲ್ಲಿ ಯಶ್ ದಯಾಲ್ ಕೇವಲ 3 ರನ್ ಬಿಟ್ಟು ಕೊಟ್ಟು ಚೆನ್ನೈ ತಂಡಕ್ಕೆ 2 ರನ್ಗಳ ಸೋಲುಣಿಸಿದರು. ಈ ಮುಖ್ಯವಾಗಿ ಆರ್ಸಿಬಿ ಮತ್ತು ಚೆನ್ನೈ ನಡುವಿನ ಈ ತೂಗುಯಾಲೆಯ ಪಂದ್ಯದಲ್ಲಿ ಆರ್ಸಿಬಿ ತಂಡ ಕೊನೆ ಓವರ್ನಲ್ಲಿ 2 ರನ್ಗಳ ರೋಚಕ ಗೆಲುವು ದಾಖಲಿಸಿದೆ. ಇನ್ನು ಇತ್ತ ಆರ್ಸಿಬಿ ತಂಡದ ಪರ ಬೌಲಿಂಗ್ ನಲ್ಲಿ ಲುಂಗಿ ಹಿಡಿ ಪ್ರಮುಖ 3 ವಿಕೆಟ್ ಉರುಳಿಸಿ ಮಿಂಚಿದ್ದಾರೆ ಸ್ನೇಹಿತರೆ. ಒಟ್ನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯ ಅಭಿಮಾನಿಗಳಿಗೆ ಪೈಸಾ ವಸೂಲಿ ಪಂದ್ಯವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಬಂಧುಗಳೇ, ಆರ್ಸಿಬಿ ತಂಡದ ಇಂದಿನ ಅದ್ಭುತ ಪ್ರದರ್ಶನದ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.